ಕೊನೆಯದಾಗಿ ನಮಗೆ 7 ಪಾಯಿಂಟ್ ಬರುತ್ತೆ. ಈ 7 ಪಾಯಿಂಟ್ ಹಾಕಿ ಯಾರು ಎಕ್ಸ್ಪ್ಲೇಷನ್ ಮಾಡ್ತಾರಲ್ಲ ಔಟ್ ಆಫ್ 10 ಮಾರ್ಕ್ಸ್ ಕೊಡ್ತಾರೆ. ಹಾಯ್ ಸ್ನೇಹಿತರೆ, ದ್ವಿತೀಯ PUC ಇತಿಹಾಸ ಇಮ್ಮಡಿ ಪುಲಿಕೇಶಿಯ ಒಂದು 10 ಅಂಕದ ಪ್ರಶ್ನೆ ವಾರ್ಷಿಕ ಪರೀಕ್ಷೆಯಲ್ಲಿ ಫಿಕ್ಸ್ ಆಗಿ ಕ್ವಶನ್ ಕೇಳ್ತಾರೆ 2024 ಬ್ಲೂ ಪ್ರಿಂಟ್ ಪ್ರಕಾರ. ಸೊ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಪ್ರಶ್ನೆ ನೋಡ್ಕೋಬೇಕಾಗುತ್ತೆ. ರೈಟ್ ಅಬೌಟ್ ದ ಅಚೀವ್ಮೆಂಟ್ಸ್ ಆಫ್ ಇಮ್ಮಡಿ ಪುಲಿಕೇಶಿ. ಈ ಒಂದು ಪ್ರಶ್ನೆ ನಿಮಗೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ PDF ಕೊಟ್ಟಿರ್ತೇನೆ. ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ, ಕನ್ನಡ ಮೀಡಿಯಂ, ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಈ ಒಂದು PDF ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ. ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಳ್ಳಿ ಆಯ್ತಾ. ಕನ್ನಡದಲ್ಲಿ ಅರ್ಥ ಮಾಡ್ಕೊಂಡು ಇಂಗ್ಲೀಷಲ್ಲಿ ಆರಾಮಾಗಿ ನೀವು ಬರೀಬಹುದು. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ. ಇದುವರೆಗೆ ನಮ್ಮ ಎಜುಕೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಂದು ನೋಡಿ ನಿಮಗೆ ತಪ್ಪದೇ ಬರುತ್ತೆ. ಈ ಒಂದು ವಿಡಿಯೋನ ಲೈಕ್ ಮಾಡಿ. ಆಲ್ರೆಡಿ ನಾನು ಪ್ರೀವಿಯಸ್ ವಿಡಿಯೋನಲ್ಲಿ ಬುದ್ಧನ ಬಗ್ಗೆ ಒಂದು ಪ್ರಶ್ನೆ ಹೇಳಿದ್ದೇನೆ, ಅದು ಕೂಡ ಫಿಕ್ಸ್ ಆಗಿರುತ್ತೆ. ಬುದ್ಧನ ಬಗ್ಗೆ ಜೀವನ ಮತ್ತು ಬೋಧನೆಗಳನ್ನು ಚಿತ್ರಿಸಿ ಅಂತ. ಓಕೆ, ರೈಟ್ ಅಬೌಟ್ ದ ಬುದ್ಧಾಸ್ ಲೈಫ್ ಆ್ಯಂಡ್ ಟೀಚಿಂಗ್, ಆ ಒಂದು ಪ್ರಶ್ನೆ ಕೂಡ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳು ಆ ಒಂದು ವಿಡಿಯೋ ಹೋಗಿ ನೋಡಿ. ಪ್ರೀವಿಯಸ್ ವಿಡಿಯೋನಲ್ಲಿ ಹೇಳಿದೆ. ಮತ್ತು ಆಲ್ರೆಡಿ ನಾನು MCQ ಕ್ವಶನ್ ಮತ್ತು ಅದೇ ರೀತಿ ಈ ಒಂದು 2 ಮಾರ್ಕ್ಸ್ನಲ್ಲಿ ಆಯಿತಾ MCQ ಕ್ವಶನ್ ಕಾಲಾನುಕ್ರಮ ಹೇಳಿದ್ದೇನೆ ಆಯಿತಾ. MCQ ಕ್ವಶನ್ ಕಾಲಾನುಕ್ರಮ, ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್, ಒನ್ ವರ್ಡ್ ಕ್ವಶನ್ಸ್, ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ಒಂದೇ ವಿಡಿಯೋನಲ್ಲಿ ಹೇಳಿದ್ದೇನೆ. ಸೊ ಚಾನಲ್ ಹೋಗಿ ಚೆಕ್ ಮಾಡಿ. ಇಲ್ಲಾಂದರೆ ನೀವೇನು ಮಾಡುವ ಅವಶ್ಯಕತೆ ಏನಿಲ್ಲ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿದ್ದೇನೆ, ಆ ಒಂದೇ ವಿಡಿಯೋ ನೋಡ್ಕೊಳ್ಳಿ. ಅಲ್ಲಿ MCQ ಕ್ವಶನ್ ನಿಮ್ಮದು ಕವರ್ ಆಗುತ್ತೆ. ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್, ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್, ಇಂಗ್ಲೀಷ್ ಮೀಡಿಯಂ, ಕನ್ನಡ ಮೀಡಿಯಂ, ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಒನ್ ವರ್ಡ್ ಕ್ವಶನ್ ಮತ್ತು ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ಕವರ್ ಆಗುತ್ತೆ. ಮತ್ತು 2 ಮಾರ್ಕ್ಸ್ ಸಪ್ರೇಟಾಗಿ ಲಿಂಕ್ ಕೊಟ್ಟಿರ್ತೇನೆ, ಹೋಗಿ ನೋಡ್ಕೊಳ್ಳಿ. ಆಲ್ರೆಡಿ ನೋಡಿದರೆ ಓಕೆ. ಇಲ್ಲಿ ನೋಡಿ, ಇಮ್ಮಡಿ ಪುಲಿಕೇಶಿಯ ಸಾಧನೆಗಳನ್ನು ವಿವರಿಸಿರಿ ಅಂದ ತಕ್ಷಣ ಏನೇನು ಪಾಯಿಂಟ್ಸ್ ಬರುತ್ತೆ, ಇಲ್ಲಿ ಎಷ್ಟು ಪಾಯಿಂಟ್ಸ್ ಬರುತ್ತೆ ಆಮೇಲೆ ಹೇಳ್ತೀನಿ, ವೇಟ್ ಮಾಡಿರಿ. ಅಲ್ಲಿ ಏನೇನು ಬರಬೇಕಂತ ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ ಪೀಠಿಕೆ ಹಾಕ್ಬೋದು ಆಯಿತಾ. ಉಪಸಂಹಾರ ಹಾಕಬೇಕಂತ ಏನಿಲ್ಲ, ಪೀಠಿಕೆ ಹಾಕ್ರಿ. ಆದರೆ ಇಲ್ಲಿ ನೋಡಿ, ಒಂದನೆಯ ಇದು ಬರುತ್ತೆ, ಏನು ಒಂದನೆಯ ಪಾಯಿಂಟ್ ಬರುತ್ತೆ, ಮಂಗಳೇಶನೊಡನೆಗೆ ಯುದ್ಧ ಅಂತ ಆಯಿತಾ. ಮಂಗಳೇಶ್ ನೊಡನೆ ಯುದ್ಧ ಅಂತ. ಅದೇ ರೀತಿ ಎರಡನೇದು ಯಾವುದು ಬರುತ್ತೆ, ರಾಷ್ಟ್ರಕೂಟರದೊಂದಿಗೆ ಯುದ್ಧ ಅಂತ ಎರಡನೇದು ಬರುತ್ತೆ ಆಯಿತಾ. ಮೂರನೇದು ಯಾವುದು ಬರುತ್ತೆ, ನೆರೆಹೊರೆಯರ ಅರಸರ ಮೇಲಿನ ಗೆಲುವುಗಳು. ಅದೇ ರೀತಿ 4ನೇ ಪಾಯಿಂಟ್ ಬರುತ್ತೆ, ಹರ್ಷದೊಡನೆ ಯುದ್ಧ, 4ನೇ ಪಾಯಿಂಟ್ ಇದು. 5ನೇ ಪಾಯಿಂಟ್ ಯಾವುದು ಬರುತ್ತೆ, ಪೂರ್ವ ಭಾಗದ ಮೇಲಿನ ದಾಳಿಗಳು ಅಂತ. ಈ ಪಾಯಿಂಟ್ಸ್ಗಳು ಹಾಕಿ ನೀವು ಎಕ್ಸ್ಪ್ಲೇಷನ್ ಮಾಡಬೇಕಾಗುತ್ತೆ. ಮತ್ತು ನಿಮಗೆ ಮಾರ್ಕ್ಸ್ಗಳು ಸಿಗಬೇಕಂದ್ರೆ ಔಟ್ ಆಫ್ ಔಟ್ ಕೊಡ್ತಾರೆ. ಪಲ್ಲವರದೊಂದಿಗೆ ಯುದ್ಧ ಅಂತ 6ನೇ ಪಾಯಿಂಟ್. ಇವಾಗ ಇತರೆ ಸಾಧನೆಗಳು ಅಂತ ಕೊನೆಯದಾಗಿ ನಮಗೆ 7 ಪಾಯಿಂಟ್ ಬರುತ್ತೆ. ಈ 7 ಪಾಯಿಂಟ್ ಹಾಕಿ ಯಾರು ಎಕ್ಸ್ಪ್ಲೇಷನ್ ಮಾಡ್ತಾರಲ್ಲ ಔಟ್ ಆಫ್ 10 ಮಾರ್ಕ್ಸ್ ಕೊಡ್ತಾರೆ ಆಯಿತಾ. ಸೊ ಪಾಯಿಂಟ್ ನೋಡ್ತಾರೆ ಅವರು. ವಾರ್ಷಿಕ ಪರೀಕ್ಷೆಯಲ್ಲಿ ಏನಿದೆಲ್ಲ ನೀವು ಬರೆದಿರುವಂತಹ ಇವ್ಯಾಲ್ಯೂಯೇಟರ್ ಅವರು ಚೆಕ್ ಮಾಡುವ ಪೇಪರ್ ನಿಮ್ಮದು, ಅವರು ಪಾಯಿಂಟ್ಸ್ ನೋಡ್ತಾರೆ. ಈ ಪಾಯಿಂಟ್ಸ್ಗಳನ್ನು ಹಾಕಿ ಎಕ್ಸ್ಪ್ಲೇಷನ್ ಮಾಡಬೇಕು. ಏನು ಎಕ್ಸ್ಪ್ಲೇಷನ್ ಮಾಡ್ಬೇಕು ರೀ, ಭಾಳ ಸಿಂಪಲ್ ಇದೆ. ಇಲ್ಲಿ ನೋಡಿ, ಇಮ್ಮಡಿ ಪುಲಿಕೇಶಿಯ ಬಗ್ಗೆ ನಿಮಗೆ ಒಂದು ಪ್ರಶ್ನೆ ಕೇಳ್ತಾನೆ ವಾರ್ಷಿಕ ಪರೀಕ್ಷೆಯಲ್ಲಿ. ನೀವೇನಂತ ಬರೀಬೇಕಿಲ್ಲಿ, ಇಲ್ಲಿ ಪೀಠಿಕೆ ಹಾಕ್ರಿ, ಇಲ್ಲಾಂದರೆ ಪೀಠಿಕೆ ಹಾಕ್ಬೋದು ಆಯಿತಾ. ಇಲ್ಲಿ ಪೀಠಿಕೆ ಹಾಕ್ರಿ, ಇಲ್ಲಾಂದರೆ ಡೈರೆಕ್ಟಾಗಿ ನೀವು ಆನ್ಸರ್ ಮಾಡಿದ್ರು ಕೂಡ ಓಕೆ. ಈ ರೀತಿ ಇಲ್ಲಿ ಪ್ರಶ್ನೆ ಇರುತ್ತೆ, ಇಲ್ಲಿಂದ ಆನ್ಸರ್ ಮಾಡ್ಕೋತ ಹೋಗ್ರಿ, ಪ್ಯಾರಾಗ್ರಾಫ್ ಮಾಡಿ ಈ ರೀತಿ ಆಯ್ತಾ. ಇಲ್ಲಿ ನೋಡಿ, ಇಮ್ಮಡಿ ಪುಲಿಕೇಶಿಯು ಬದಾಮಿ ಚಾಲುಕ್ಯರ ದೊರೆಯಲ್ಲಿ ಶ್ರೇಷ್ಠನು ಆಯಿತಾ. ಬದಾಮಿ ಚಾಲುಕ್ಯರಲ್ಲಿ ಶ್ರೇಷ್ಠ ಯಾರು, ಇಮ್ಮಡಿ ಪುಲಿಕೇಶಿ. ಕೀ ಪಾಯಿಂಟ್ಸ್ಗಳನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ನೋಡಿ, ಬದಾಮಿ ಚಾಲುಕ್ಯ ದೊರೆಯಲ್ಲಿ ಶ್ರೇಷ್ಠ ಯಾರು, ಇಮ್ಮಡಿ ಪುಲಿಕೇಶಿ. ಈ ರೀತಿಯಲ್ಲಿ ಆಯಿತಾ. ಇಮ್ಮಡಿ ಪುಲಿಕೇಶಿಯು ಬದಾಮಿ ಚಾಲುಕ್ಯರ ದೊರೆಯಲ್ಲಿ ಶ್ರೇಷ್ಠನು. ಆಸ್ಥಾನ ಕವಿ ರವಿಕೀರ್ತಿಯು, ಓಕೆ, ಅವನ ಆಸ್ಥಾನ ಕವಿ ಯಾರು, ರವಿಕೀರ್ತಿಯು ರಚಿಸಿದ ಐಹೊಳೆ ಶಾಸನವು. ಅಂದರೆ ಈ ಇಮ್ಮಡಿ ಪುಲಿಕೇಶಿಯ ಸಾಧನೆಗಳನ್ನು ನಾವು ತಿಳಿದುಕೊಳ್ಳಬೇಕಂದ್ರೆ ಐಹೊಳೆ ಶಾಸನವು ನಮಗೆ ಅವನ ಸಾಧನೆಗಳ ಬಗ್ಗೆ ನಮಗೆ ತಿಳಿಸುತ್ತದೆ ಆಯಿತಾ. ಐಹೊಳೆ ಶಾಸನವು ಪುಲಿಕೇಶಿಯ ಸಾಧನೆಗಳನ್ನು ತಿಳಿಸುತ್ತದೆ. ಇವನು ಕ್ರಿಶ್ಚ ಶಕ 609ರಲ್ಲಿ ಅಧಿಕಾರಕ್ಕೆ ಬಂದಾಗ ಓಕೆ, ಚಿಕ್ಕ ವಯಸ್ಸನಾಗಿದ್ದ, ಅಪ್ರಾಪ್ತನಾಗಿದ್ದನು ಅಂದರೆ ಚಿಕ್ಕ ವಯಸ್ಸು ಅಂದರೆ ಒಂದು ಮಿಡಲ್ ಏಜ್ ಆಯಿತಾ, ಮಿಡಲ್ ಏಜ್ ಆಗಿದ್ದ, ಅಪ್ರಾಪ್ತನಾಗಿದ್ದನು. ಆದ್ದರಿಂದ ಚಿಕ್ಕಪ್ಪನಾದ ಮಂಗಳೇಶ್, ಅವರ ಚಿಕ್ಕಪ್ಪ ಯಾರು, ಮಂಗಳೇಶನು ಆಡಳಿತ ನೋಡಿಕೊಂಡನು. ಅಂದರೆ ಇವರು ಚಿಕ್ಕವರಾಗಿದ್ದರು ಇಮ್ಮಡಿ ಪುಲಿಕೇಶಿ ಅವರು. ಹೀಗಾಗಿ ಅವರ ಚಿಕ್ಕಪ್ಪ ಯಾರೇ ಇದ್ದರೂ ಮಂಗಳೇಶನು ಅಧಿಕಾರವನ್ನು ಅಂದರೆ ಆಡಳಿತವನ್ನು ನೋಡಿಕೊಂಡನು. ಈ ರೀತಿಯಲ್ಲಿ ಕೀ ಪಾಯಿಂಟ್ಸ್ ನೀವು ನೆನಪಿನಲ್ಲಿಟ್ಕೊಳ್ಳಿ ಆಯಿತಾ. ಎಷ್ಟು ಸುಲಭವಾಗಿದೆ ನೋಡಿ ಸ್ನೇಹಿತರೆ ಆಯಿತಾ. ಈ ಇಮ್ಮಡಿ ಪುಲಿಕೇಶಿಯ ಬಗ್ಗೆ ಏನಿದೆಯಲ್ಲ, ಹುವೆನ್ಥಾಂಗ್ನ ಸಿವಿಕಿ, ನಾಗಭಟನ ಹರ್ಷಚರಿತ, ಐಹೊಳೆ ಶಾಸನ ಮುಂತಾದವು ಮಾಹಿತಿಯನ್ನು ನೀಡುತ್ತದೆ ಈ ಇಮ್ಮಡಿ ಪುಲಿಕೇಶಿಯ ಬಗ್ಗೆ ಆಯಿತಾ. ಇದು ನೆನಪಿನಲ್ಲಿಟ್ಕೊಳ್ಳಿ. ಇವಾಗ ನೋಡಿ, ಇದೆಲ್ಲ ಆದ ನಂತರ ಪೀಠಿಕೆಯಲ್ಲಿ ಬರೆದ ನಂತರ ಸಾಧನೆಗಳು ಅಂತ ಪಾಯಿಂಟ್ ಹಾಕಬೇಕು. ಸಾಧನೆಗಳು, ಈ ಸಾಧನೆಗಳಲ್ಲಿ ಏನು ಬರೀಬೇಕ್ರಿ, ಇಲ್ಲಿ ನೋಡಿ, ಸಾಧನೆಗಳಲ್ಲಿ ಏನು ಬರೀಬೇಕು ಸಾಧನೆಗಳಲ್ಲಿ ನೋಡಿ, ಇಮ್ಮಡಿ ಪುಲಿಕೇಶಿಯು
ಪ್ರಾಪ್ತ ವಯಸ್ಸಿಗೆ ಬಂದರೂ ಮಂಗಳೇಶನು ಅಧಿಕಾರವನ್ನು ಅವನಿಗೆ ಹಸ್ತಾಂತರ ಮಾಡದೆ ತನ್ನ ಮಗುವನ್ನು ಅಧಿಕಾರಕ್ಕೆ ತರುವ ಪ್ರಯತ್ನ ಮಾಡಿದನು. ಅಂದರೆ ಮಂಗಳೇಶನ ಮಗ ಆಯ್ತಾ, ಅವನ ಮಗ ಏನಿದೆಯಲ್ಲ ಅವನು ಅಧಿಕಾರಕ್ಕೆ ತಗೊಂಡ್ ಬರೋಕ್ಕೆ ಟ್ರೈ ಮಾಡಿದ. ಯಾರಿಗೆ ಆಯ್ತಾ, ಅವನ ಮಗಗೆ. ಬಟ್ ಇವ್ರಿಗೆಲ್ಲ ಇಮ್ಮಡಿ ಪುಲಿಕೇಶಿ ಹಿಂಗೆ ಆಯ್ತಾ. ಇಲ್ಲಿ ನೋಡಿ ಒಂದನೆಯ ಪಾಯಿಂಟ್ ಹಾಕಬೇಕು, ಯಾವುದು? ಮಂಗಳೇಶನೊಡನೆ ಯುದ್ಧ ಆಯ್ತಾ. ಮಂಗಳೇಶನೊಡನೆ ಯುದ್ಧ, ಇಮ್ಮಡಿ ಪುಲಿಕೇಶಿ ಮಂಗಳೇಶನೊಡನೆ ಯುದ್ಧ ಅಂತ ಒಂದನೇ ಪಾಯಿಂಟ್ ಹಾಕಬೇಕು. ಈ ಒಂದನೇ ಪಾಯಿಂಟ್ನಲ್ಲಿ ಏನು ಬರೀಬೇಕು ನೋಡಿ, ಇಮ್ಮಡಿ ಪುಲಿಕೇಶಿಗೆ ತನ್ನ ಅಧಿಕಾರವನ್ನು ಆಯ್ತಾ ನೀಡದೆ ಮಂಗಳೇಶ್ ಏನು ಮಾಡ್ತಾನೆ, ತನ್ನ ಮಗಗೆ ನೀಡಕ್ಕೆ ಟ್ರೈ ಮಾಡ್ತಾನೆ ಅವನು. ನೋಡಿ, ಹಸ್ತಾಂತರ ಮಾಡದೆ ತನ್ನ ಮಗನನ್ನು ಅಧಿಕಾರಕ್ಕೆ ತರುವ ಪ್ರಯತ್ನ ಮಾಡಿದನು. ಇದನ್ನು ಸಹಿಸಿದ ಇಮ್ಮಡಿ ಪುಲಿಕೇಶಿ, ನೋಡಿ ಇದನ್ನು ನೋಡಲಾರದ ಇಮ್ಮಡಿ ಪುಲಿಕೇಶಿ ತನ್ನ ಚಿಕ್ಕಪ್ಪನ ಮೇಲೆ ನೋಡಿ ಮಂಗಳೇಶನನ್ನು ಎಳೆತುಸುಂಬಿಗೆ ಯುದ್ಧದಲ್ಲಿ ಸೋಲಿಸಿ ಸಿಂಹಾಸವನ್ನು ಏರಿದನು. ನೋಡಿ, ಅವನು ಚಿಕ್ಕಪ್ಪ ಏನು ಮಾಡ್ತಾನೆ, ಈ ಇಮ್ಮಡಿ ಪುಲಿಕೇಶಿಗೆ ಯಾಕೆ ತರಬೇಕು, ನಾನೇ ನನ್ನ ಮಗಗೆ ನಾನು ಮೇಲೆ ತರುತ್ತೇನೆ ಅಂತ ಹಾಗೆ ಥಿಂಕ್ ಮಾಡ್ತಾನೆ ಅವನು, ಅವರ ಚಿಕ್ಕಪ್ಪನೇ ಆಯ್ತಾ. ಹಿಂಗೆ ಅದನ್ನು ನೋಡಲಾರದ ಇಮ್ಮಡಿ ಪುಲಿಕೇಶಿ ಏನದನಲ್ಲ, ಅವಾಗ ಮಂಗಳೇಶನನ್ನು ಎಳೆತುಸುಂಬಿಗೆ ಯುದ್ಧದಲ್ಲಿ ಸೋಲಿಸಿ ಸಿಂಹಾಸವನ್ನು ಏರಿದನು ಅಂತ ಆಯ್ತಾ. ಏನು ಕೀ ಪಾಯಿಂಟ್ಸ್ ಇಲ್ಲಿ ನೆನಪಿನಲ್ಲಿ ಇಟ್ಕೊಳ್ಬೇಕು, ಮಂಗಳೇಶನೊಡನೆ ಯುದ್ಧ ಅಂದ ತಕ್ಷಣ ಏನು ನೆನಪಿನಲ್ಲಿ ಇಟ್ಕೊಳ್ಬೇಕು, ಚಿಕ್ಕಪ್ಪ, ಅವನ ಚಿಕ್ಕಪ್ಪ ಯಾರು? ಮಂಗಳೇಶ್ ಏನು ಮಾಡ್ತಾನಂದ್ರೆ ತನ್ನ ಮಗ ಆಯ್ತಾ, ಇಲ್ಲಿ ಹೆಸರು ಕೊಟ್ಟಿಲ್ಲ, ಚಿಕ್ಕಪ್ಪನ ಅಂದ್ರೆ ಅವರ ಚಿಕ್ಕಪ್ಪನ ಮಗ ಇರ್ತಾನಲ್ಲ ಅವನಿಗೆ ಸಿಂಹಾಸವನ್ನು ತರಬೇಕು. ಇಮ್ಮಡಿ ಪುಲಿಕೇಶಿಗೆ ಯಾಕೆ ತರಬೇಕು ಅಂತ ಆ ರೀತಿ ಕೆಟ್ಟದಲ್ಲಿ ಯೋಚನೆ ಮಾಡ್ತಾನೆ ಅವನು. ಯಾರು? ಅವರ ಚಿಕ್ಕಪ್ಪ, ಯಾರು? ಮಂಗಳೇಶ್. ಅವಾಗ ಅದನ್ನು ನೋಡಿ ಅದನ್ನು ಅರ್ಥ ಮಾಡಿಕೊಂಡು ಇಮ್ಮಡಿ ಪುಲಿಕೇಶಿ ಏನು ಮಾಡ್ತಾನೆ, ಮಂಗಳೇಶನನ್ನು ಅವರ ಚಿಕ್ಕಪ್ಪನನ್ನೇ ಎಳೆತುಸಿಂಬಿಗೆ ಯುದ್ಧದಲ್ಲಿ ಸೋಲಿಸಿ ಸಿಂಹಾಸವನ್ನು ಏರಿದನು ಅಂತ. ಇದು ಕೀ ಪಾಯಿಂಟ್ಸ್, ನೀವು ನೆನಪಿನಲ್ಲಿ ಇಟ್ಕೊಳ್ಳಿ. ರಾಷ್ಟ್ರಕೂಟದೊಂದಿಗೆ ಯುದ್ಧ ಅಂತ ಎರಡನೇ ಪಾಯಿಂಟ್ ಹಾಕಬೇಕು. ಈ ರಾಷ್ಟ್ರಕೂಟದೊಂದಿಗೆ ಯುದ್ಧದಲ್ಲಿ ಏನು ಬರಿಬೇಕು ನೀವು? ರಾಷ್ಟ್ರಕೂಟರ ನಾಯಕರಾದ ಅಪಾಯಿಕ ಮತ್ತು ಗೋವಿಂದರು ಚಾಲುಕ್ಯರ ಪ್ರದೇಶಗಳ ಮೇಲೆ ದಾಳಿ ಮಾಡಿದರು. ಯಾರ್ಯಾರು ದಾಳಿ ಮಾಡಿದರು? ಇಲ್ಲಿ ಅಪಾಯಿಕ್ ಮತ್ತು ಗೋವಿಂದರು ಚಾಲುಕ್ಯರ ಪ್ರದೇಶಗಳಲ್ಲಿ ಆಯ್ತಾ, ಇಮ್ಮಡಿ ಪುಲಿಕೇಶಿಯ ಪ್ರದೇಶದಲ್ಲಿ ಆಯ್ತಾ ಇವರು ದಾಳಿ ಮಾಡಿದರು. ಯಾರು? ರಾಷ್ಟ್ರಕೂಟರ ನಾಯಕರು. ದಾಳಿ ಮಾಡಿದ ನಂತರ ಪುಲಿಕೇಶಿಯು ಈ ಇಬ್ಬರನ್ನು ಭೀಮಾ ನದಿಯ ತೀರದಲ್ಲಿ ಸೋಲಿಸಿದನು. ನೋಡಿ, ಇಲ್ಲಿ ರಾಷ್ಟ್ರಕೂಟರದೊಂದಿಗೆ ಯುದ್ಧ ಅಂತ ಅಂದ ತಕ್ಷಣ ಈ ಭೀಮಾ ತೀರದಲ್ಲಿ ಸೋಲಿಸಿದನು ಇಮ್ಮಡಿ ಪುಲಿಕೇಶಿ. ಯಾರಿಗೆ? ರಾಷ್ಟ್ರಕೂಟರ ನಾಯಕರಾದ ಅಪಾಯಿಕ ಮತ್ತು ಗೋವಿಂದರನ್ನು. ಇಷ್ಟು ನೀವು ಕೀ ಪಾಯಿಂಟ್ಸ್ ನೆನಪಿನಲ್ಲಿ ಇಟ್ಕೊಳ್ಳಿ. ಅದೇ ರೀತಿ ನೆರೆಹೊರೆಯರ ಅರಸರ ಮೇಲಿನ ಗೆಲುವುಗಳು. ಮೂರನೇ ಪಾಯಿಂಟ್ ಹಾಕ್ರಿ. ಮೂರನೇ ಪಾಯಿಂಟ್ನಲ್ಲಿ ಕದಂಬರನ್ನು ಸೋಲಿಸಿ ಅವರ ರಾಜಧಾನಿಯನ್ನು ವಶಪಡಿಸಿಕೊಂಡನು ಆಯ್ತಾ. ನೆರೆಹೊರೆ ಅರಸರ ಮೇಲೆ ಗೆಲುವು ಅಂತ ಹಾಕಿ ಕದಂಬರನ್ನು ಸೋಲಿಸಿ ಅವರ ರಾಜಧಾನಿಯನ್ನು ವಶಪಡಿಸಿಕೊಂಡನು. ನೋಡಿ, ಕೊಂಕಣದ ಮೌರ್ಯರನ್ನು ಸೋಲಿಸಿದನು ಆಯ್ತಾ. ಅದೇ ರೀತಿ ದಕ್ಷಿಣ ಕನ್ನಡದ ಅಳಪರು ಮತ್ತು ತಲಕಾಡಿನ ಗಂಗರನ್ನು ಸೋಲಿಸಿದನು ಆಯ್ತಾ. ಉತ್ತರದಲ್ಲಿ ಲಾಟರು, ಅದೇ ರೀತಿ ಮಾಳ್ವರು, ಗೋರ್ಜುಗೋರರ ದೊರೆಗಳನ್ನು ಸೋಲಿಸಿದನು ಅಂತ ಆಯ್ತಾ. ಇವಾಗ ಗುಜರಾತ್ ಶಾಖೆಗೆ ತನ್ನ ಸಹೋದರ ಜಯಸಿಂಹನನ್ನು ಅಧಿಕಾರದಲ್ಲಿ ಕೂರಿಸಿದನು ಆಯ್ತಾ. ನೆನಪಿನಲ್ಲಿ ಇಟ್ಕೊಳ್ಳಿ. ಇಷ್ಟು ನೀವು ಏನಿದಿಲ್ಲ ಕೀ ಪಾಯಿಂಟ್ಸ್ ಆಗಿ ನೆನಪಿನಲ್ಲಿ ಇಟ್ಕೊಳ್ಳಿ. ಇವಾಗ ನಾಲ್ಕನೇ ಪಾಯಿಂಟ್, ಹರ್ಷದೊಡನೆ ಯುದ್ಧ. ನಾಲ್ಕನೇ ಪಾಯಿಂಟ್ ಯಾವುದು ಬರುತ್ತೆ? ಹರ್ಷದೊಡನೆ ಯುದ್ಧ. ಉತ್ತರ ಫತೇಶ್ವರನಾದ ಹರ್ಷವರ್ಧನ, ದಕ್ಷಿಣ ಫತೇಶ್ವರನಾದ ಇಮ್ಮಡಿ ಪುಲಿಕೇಶಿ ಆಯ್ತಾ. ಕ್ರಿಸ್ತಶಕ 634ರಲ್ಲಿ ನರ್ಮಾ ನದಿಯ ದಡದಲ್ಲಿ ಭೀಕರ ಯುದ್ಧ ಸಂಭವಿಸಿತು. ಯಾರ ನಡುವೆ? ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಿಕೇಶಿಯ ನಡುವೆ ಏನಿದೆಯಲ್ಲ, ಕ್ರಿಸ್ತಶಕ 634ರಲ್ಲಿ ನರ್ಮದಾ ನದಿಯ ದಡದಲ್ಲಿ ಭೀಕರ ಕದನ ನಡೆಯಿತು. ಇಷ್ಟು ನೀವು ಕೀ ಪಾಯಿಂಟ್ಸ್ ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ ಆಯ್ತಾ. ಹರ್ಷದೊಡನೆ ಯುದ್ಧ ಅಂದ ತಕ್ಷಣ ಕ್ರಿಸ್ತಶಕ 634ರಲ್ಲಿ ನರ್ಮದಾ ನದಿಯ ದಡದಲ್ಲಿ ಭೀಕರ ಯುದ್ಧ ಸಂಭವಿಸಿತು ಅಂತ. ಆಮೇಲೆ ಹರ್ಷವರ್ಧನು ಈ ಯುದ್ಧದಲ್ಲಿ ಸೋಲಿಗೊಂಡನು ಆಯ್ತಾ. ಈ ಒಂದು ಯುದ್ಧದಲ್ಲಿ, ಹರ್ಷದೊಡನೆ ಯುದ್ಧದಲ್ಲಿ ಪುಲಿಕೇಶಿ ಗೆದ್ದನು ಇಲ್ಲಿ ಆಯ್ತಾ. ಹರ್ಷವರ್ಧನು ಈ ಯುದ್ಧದಲ್ಲಿ ಸೋಲುಗೊಂಡನು. ಗೆಲುವು ಪಡೆದ ಪುಲಿಕೇಶಿ ಪರಮೇಶ್ವರ ಎಂಬ ಬಿರುದನ್ನು ಹೊಂದಿದನು. ನೋಡಿ, ಇಷ್ಟೇ ಸಿಂಪಲ್ ಸ್ನೇಹಿತರೆ. ಇಲ್ಲಿ ಏನು ಕೀ ಪಾಯಿಂಟ್ಸ್ ನೆನಪಿನಲ್ಲಿ ಇಟ್ಕೋಬೇಕಂದ್ರೆ, ಹರ್ಷದೊಡನೆ ಯುದ್ಧ ಮಾಡ್ತಾನೆ ಇಮ್ಮಡಿ ಪುಲಿಕೇಶಿ ಆಯ್ತಾ. 634ರಲ್ಲಿ ನರ್ಮದಾ ನದಿಯ ದಡದಲ್ಲಿ ಭೀಕರ ಯುದ್ಧ ನಡೆಯುತ್ತೆ. ಅವಾಗ
ಈ ಹರ್ಷವರ್ಧನ್ ಸೋಲ್ತಾನೆ, ಅವಾಗ ಆ ಸೋಲಿದ ಕಾರಣಕ್ಕೆ ಅವನಿಗೆ ಒಂದು ಪ್ರಶಸ್ತಿ ಸಿಗುತ್ತೆ ಅಂತ ಆಯ್ತಾ. ಗೆಲುವ ಪಡೆದ ಪುಲಿಕೇಶಿ ಅವನಿಗೆ ಏನು ಸಿಗುತ್ತೆ, ಪರಮೇಶ್ವರ ಎಂಬ ಬಿರುದು ಸಿಗುತ್ತೆ, ಪರಮೇಶ್ವರ ಎಂಬ ಬಿರುದು ಸಿಗುತ್ತೆ ಅಂತ. ಇಷ್ಟೇ ಬರಿಬೇಕಲ್ಲಿ ಆಯ್ತಾ. ಹರ್ಷದರೊಡನೆ ಯುದ್ಧದಲ್ಲಿ ಇವಾಗ ನೋಡಿ, ಪೂರ್ವ ಭಾಗದ ಮೇಲಿನ ದಾಳಿಗಳು ಅಂತ 5ನೇ ಪಾಯಿಂಟ್. ಪೂರ್ವ ಭಾಗದ ಮೇಲಿನ ದಾಳಿಗಳು ಅಂತ ಇಲ್ಲಿ ಏನು ಬರಿಬೇಕು, ಇಮ್ಮಡಿ ಪುಲಿಕೇಶಿಯು ಪೂರ್ವ ಭಾಗದ ರಾಜ್ಯಗಳ ಮೇಲೆ ದಾಳಿ ಮಾಡಿದನು. ದಕ್ಷಿಣ ಕೋಸಲ ಕಳಿಂಗ ದೊರೆಗಳು ಇವನಿಗೆ ಶರಣಾದರು ಅಂತ ಆಯ್ತಾ. ವೆಂಗಿ ಮಂಡಳವನ್ನು ಗೆದ್ದುಕೊಂಡ ಅಲ್ಲಿನ ಸಿಂಹಾಸದಲ್ಲಿ ತನ್ನ ಸಹೋದರಾದ ಕಬ್ಬು ವಿಷ್ಣುವರ್ಧನನ್ನು ಅರಸನಾಗಿ ನೇಮಕ ಮಾಡಿದನು. ವೆಂಗಿ ಮಂಡಳವನ್ನು ಗೆದ್ದುಕೊಂಡನು, ಅಲ್ಲಿನ ಸಿಂಹಾಸದಲ್ಲಿ ತನ್ನ ಸಹೋದರಾದ ಕಬ್ಬು ವಿಷ್ಣುವರ್ಧನನ್ನು ಅರಸನಾಗಿ ನೇಮಕ ಮಾಡಿದನು ಅಂತ. ಇಷ್ಟೇ. ಇವಾಗ ಪಲ್ಲವರೊಂದಿಗೆ ಯುದ್ಧ ಅಂತ 6ನೇ ಪಾಯಿಂಟ್ ಬರುತ್ತೆ. ಪಲ್ಲವರೊಂದಿಗೆ ಯುದ್ಧ ಏನು ಬರಿಬೇಕು, ಇಮ್ಮಡಿ ಪುಲಿಕೇಶಿ ಮತ್ತು ಪಲ್ಲವರ ಅರಸ 1ನೇ ಮಹೇಂದ್ರ ವರ್ಮರೊಡನೆ ಪಾಲಿಲೋರು ಎಂಬುದಲ್ಲಿ ಯುದ್ಧ ನಡೆಯಿತು ಅಂತ ಬರಿಬೇಕು. ಈ ಯುದ್ಧದಲ್ಲಿ 1ನೇ ಮಹೇಂದ್ರ ವರ್ಮನು ಸೋಲುಗೊಂಡನು. ಈ ಯುದ್ಧದಲ್ಲಿ ಪಲ್ಲವ ಮತ್ತು ಚಾಲುಕ್ಯ ರಾಜ್ಯಗಳ ನಡುವೆ ಸಂಘರ್ಷಕ್ಕೆ ನಾಂದಿಯಾಯಿತು ಅಂತ ಬರಿಬೇಕಾಗಿರುತ್ತೆ. 1ನೇ ನರಸಿಂಹವರ್ಮ ಮತ್ತು ಇಮ್ಮಡಿ ಪುಲಿಕೇಶಿಯ ನಡುವೆ ಕ್ರಿಸ್ತಶಕ 642ರಲ್ಲಿ ನಡೆದ ಪೆರಿಯಾಳ್ ಅದೇ ರೀತಿ ಮಣಿಮಂಗಳ ಮತ್ತು ಅದೇ ರೀತಿ ಸುರುಮಾರ ಕದನಗಳಲ್ಲಿ ಪುಲಿಕೇಶಿ ಸೋಲಿಸಲ್ಪಟ್ಟ ಕೊನೆಯುರುಳಿಸಿದನು ಅಂತ ಆಯ್ತಾ. ಇಲ್ಲಿ 1ನೇ ನರಸಿಂಹವರ್ಮನು ಬದಾಮಿಯನ್ನು ವಶಪಡಿಸಿಕೊಂಡನು ಆಯ್ತಾ. ಇಲ್ಲಿ ಪಲ್ಲವರೊಂದಿಗೆ ಸೋಲ್ತಾನೆ ಅವನು, ಇಮ್ಮಡಿ ಪುಲಿಕೇಶಿ ಪಲ್ಲವರೊಂದಿಗೆ ಯುದ್ಧವನ್ನು ಸೋಲ್ತಾನೆ ಆಯ್ತಾ. ಸೋಲಲ್ಪಟ್ಟ ಯಾರು, ಇಮ್ಮಡಿ ಪುಲಿಕೇಶಿ. ಅವಾಗ ಈ ಪಲ್ಲವರು ಏನು ಮಾಡ್ತಾರೆ, 1ನೇ ನರಸಿಂಹನನ್ನು ಬದಾಮಿಯನ್ನು ವಶಪಡಿಸಿಕೊಂಡನು ಆಯ್ತಾ. ಈ ವಾತಾಪಿಗೊಂಡನು ಎಂಬ ಬಿರುದುಗಳನ್ನು ಹೊಂದಿದನು ಆಯ್ತಾ. ಯಾರು, ಪಲ್ಲವರ ಆಯ್ತಾ. ಪಲ್ಲವರೊಂದಿಗೆ ಯುದ್ಧ ಮಾಡ್ತಾನೆ ಆಯ್ತಾ ಇಮ್ಮಡಿ ಪುಲಿಕೇಶಿ. 1ನೇ ಮಹೇಂದ್ರನೊಡನೆ ಪಾಲಿಯೋರು ಎಂಬುದಲ್ಲಿ ಯುದ್ಧ ನಡೆಯಿತು. ಈ ಯುದ್ಧದಲ್ಲಿ ಏನಿದೆಲ್ಲ 1ನೇ ಮಹೇಂದ್ರನನ್ನು ಸೋಲುಗೊಂಡನು. ಯುದ್ಧದಲ್ಲಿ ಪಲ್ಲವ ಮತ್ತು ಚಾಲುಕ್ಯ ರಾಜ್ಯಗಳ ನಡುವೆ ಸಂಘರ್ಷಕ್ಕೆ ನಾಂದಿಯಾಯಿತು ಆಯ್ತಾ. ಸೊ ಹೀಗಾಗಿ 1ನೇ ನರಸಿಂಹವರ್ಮ ಮತ್ತು ಇಮ್ಮಡಿ ಪುಲಿಕೇಶಿಯ ಕ್ರಿಸ್ತಶಕ 642ರಲ್ಲಿ ನಡೆದ ಪೆರಿಯಾಳ್ ಮಣಿಮಂಗಳ ಮತ್ತು ಸುರುಮಾರು ಕದನಗಳಲ್ಲಿ ಪುಲಿಕೇಶಿ ಸೋಲನ್ನೊಪ್ಪಿದ ಅಂತ. ಇಲ್ಲಿ 1ನೇ ನರಸಿಂಹನನ್ನು ಬದಾಮಿ ವಶಪಡಿಸಿಕೊಂಡನು, ಬಂದು ವಾತಾಪಿಗೊಂಡನು ಎಂಬ ಬಿರುದನ್ನು ಹೊಂದಿದನು. ಯಾರು, 1ನೇ ನರಸಿಂಹವರ್ಮನು. ಅದೇ ರೀತಿ ಇತರೆ ಸಾಧನೆಗಳು ಅಂತ ಪಾಯಿಂಟ್ಸ್ ಹಾಕಬೇಕು. ಲಾಸ್ಟ್ ಪಾಯಿಂಟ್ 7ನೇ ಪಾಯಿಂಟ್, ಇತರೆ ಸಾಧನೆಗಳು. ಇಮ್ಮಡಿ ಪುಲಿಕೇಶಿ ಪ್ರಾಚೀನ ಭಾರತದ ಅಗ್ರಗಣ್ಯ ಅರಸರಲ್ಲಿ ಒಬ್ಬನು ಅಂತ ನೋಡಿ. ಹುವೆನ್ ಪುಲಿಕೇಶಿಯ ಅತ್ಯಂತ ಪರಾಕ್ರಮಿ ಸಾಮ್ರಾಟ ಎಂದು ಕರೆದಿದ್ದಾನೆ. ಪರಿಸಿಯಾದ ದೊರೆ ಮತ್ತು ಇಮ್ಮಡಿ ಪುಲಿಕೇಶಿಯು ರಾಯಭಾರಿಗಳನ್ನು ವಿನಿಮಯ ಮಾಡಿಕೊಂಡರು ಅಂತ ಆಯ್ತಾ. ಅದೇ ರೀತಿ ಇವನಿಗೆ ದಕ್ಷಿಣ ಫತೇಶ್ವರ, ಸತ್ಯಾಶ್ರಯ, ಅದೇ ರೀತಿ ಮಹಾರಾಜಾಧಿರಾಜ, ಅದೇ ರೀತಿ ಪರಮೇಶ್ವರ ಮತ್ತು ಅದೇ ರೀತಿ ಪ್ರತಿಭಾವಲ್ಲವ ಇತ್ಯಾದಿ ಬಿರುದುಗಳು ಬಂದಿದ್ದವು ಆಯ್ತಾ. ನೋಡ್ಕೊಳ್ಳಿ, ಅದು ಇಷ್ಟು ನಿಮಗೆ ಈ ಒಂದು ಪ್ರಶ್ನೆಗೆ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆಗೆ ನಾನು ನೋಡಿ, ಮೊಹಮ್ಮದ್ ಬಿನ್ ತುಘಲಕ್ನನ್ನು ವೈರುಧ್ಯಗಳ ಮಿಶ್ರಣ ಎಂದು ಕರೆಯಲಾಗಿದೆ. ಈ ಒಂದು ಪ್ರಶ್ನೆ ನೋಡೋಣ. ಮೊಹಮ್ಮದ್ ಬಿನ್ ತುಘಲಕ್ ನೆಕ್ಸ್ಟ್ ಕ್ವಶನ್ ಅಲ್ಲಿ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತಾನೆ. ಸೊ ಎಲ್ಲ ವಿದ್ಯಾರ್ಥಿಗಳು PDF ಓದ್ಕೊಳ್ರಿ, ಬಹಳ ಸಿಂಪಲ್ ಆಗಿದೆ. ಸೊ ಬೆಸ್ಟ್ ಆಫ್ ಲಕ್, ಥ್ಯಾಂಕ್ ಯು ಸೊ ಮಚ್.